ಬೆಂಗಳೂರು ಎರಡನೇ ಏರ್ಪೋರ್ಟ್ ನಿರ್ಮಾಣವಾಗುವುದು ಎಲ್ಲಿಯೇ? ತುಮಕೂರು, ಶಿರಾದಲ್ಲ ಅಥವಾ ಬಿಡದಿನ ಅಥವಾ ಹಾರೋಹಳ್ಳಿನ? ಏರ್ಪೋರ್ಟ್ ನಿರ್ಮಾಣ ಜಾಗದ ಬಗ್ಗೆ ಫೈನಲ್ ಮಾಡೇ ಬಿಡ್ತು ಸರ್ಕಾರ. ಬೆಂಗಳೂರು ಎರಡನೇ ಏರ್ಪೋರ್ಟ್ ನಿರ್ಮಾಣವಾಗೋದೆಲ್ಲಿ? ತುಮಕೂರಿನ ಶಿರಾದಲ್ಲ, ಬಿಡದಿನ ಅಥವಾ ಹಾರೋಹಳ್ಳಿನ? ಏರ್ಪೋರ್ಟ್ ನಿರ್ಮಾಣ ಜಾಗದ ಬಗ್ಗೆ ಫೈನಲ್ ಮಾಡೇ ಬಿಡ್ತು ಸರ್ಕಾರ. ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಎರಡನೇ ಏರ್ಪೋರ್ಟ್ ನಿರ್ಮಾಣ ಫಿಕ್ಸ್ ಆಗಿದೆ. ದಕ್ಷಿಣ ಭಾಗದಲ್ಲಿ ಎರಡನೇ ಏರ್ಪೋರ್ಟ್ ನಿರ್ಮಾಣಕ್ಕೆ ಸರ್ಕಾರ ಒಲವನ್ನ ತೋರಿದ್ದು, ತುಮಕೂರಿನಲ್ಲಿ ಏರ್ಪೋರ್ಟ್ ಆಗಬೇಕು ಅನ್ನೋದು ಗೃಹ ಸಚಿವ ಜಿ ಪರಮೇಶ್ವರ್ ಅವರ ಒತ್ತಾಸೆ ಏನಾರೋ ಅನ್ಕೊಳ್ಳಿ. ಏರ್ಪೋರ್ಟ್ ಆಗಬೇಕು ಅಂತಿದ್ರು ಕೂಡ ಟಿಬಿ ಜಯಚಂದ್ರ ಬಿಡದಿ ಅಥವಾ ಹಾರೋಹಳ್ಳಿಯ ಬಳಿ ಏರ್ಪೋರ್ಟ್ ನಿರ್ಮಾಣಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒತ್ತಾಯ ಮಾಡ್ತಾ ಇದ್ದಾರೆ. ವಿಮಾನ ನಿಲ್ದಾಣ ಪ್ರಾಧಿಕಾರದಿಂದ ಸೂಕ್ತ ಸ್ಥಳ ಶೀಘ್ರದಲ್ಲಿಯೇ ಫೈನಲ್ ಆಗಲಿದ್ದು, 3 ಸ್ಥಳಗಳನ್ನ ಗುರುತಿಸಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿರುವಂತಹ ರಾಜ್ಯ ಸರ್ಕಾರ. ವೀಕ್ಷಕರೇ, ಏರ್ಪೋರ್ಟ್ ಆಗತ್ತೆ, ಎರಡನೇ ಏರ್ಪೋರ್ಟ್ ಆಗತ್ತೆ. ಹೌದು, ಎಲ್ಲಾಗತ್ತೆ? 2-3 ಜಾಗ ಇದೆ. ಹಾರೋಹಳ್ಳಿ ಹಾಗೂ ಬಿಡದಿ ಅಥವಾ ಶಿರಾ, ಇವು 3 ಜಾಗದಲ್ಲಿ ಒಂದು ಜಾಗದಲ್ಲಿ ಏರ್ಪೋರ್ಟ್ ಆಗುತ್ತೆ. ಏರ್ಪೋರ್ಟ್ ಆಗುತ್ತೆ. ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಎರಡನೇ ಏರ್ಪೋರ್ಟ್ ನಿರ್ಮಾಣಕ್ಕೆ ಫಿಕ್ಸ್ ಮಾಡಿಕೊಳ್ಳಲಾಗಿದೆ. ಬೆಂಗಳೂರು ಭಾಗದಲ್ಲಿ ಅಂದ್ರೆ ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಎರಡನೇ ಏರ್ಪೋರ್ಟ್ ನಿರ್ಮಾಣಕ್ಕೆ ಸರ್ಕಾರ ಕೂಡ ಬಲವನ್ನು ತೋರಿದ್ದು, ತುಮಕೂರಿನಲ್ಲಿ ಏರ್ಪೋರ್ಟ್ ಆಗಬೇಕು ಅಂತ ಹೇಳಿ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಅವರ ಆಸೆಯೂ ಕೂಡ ಅದೇ ಆಗಿದೆ. ಶಿರಾದಲ್ಲಿ ಏರ್ಪೋರ್ಟ್ ಆಗಬೇಕು ಅಂತ ಹೇಳ್ತಾ ಇರುವಂತಹ ಟಿಬಿ ಜಯಚಂದ್ರ ಅವರು ಬಿಡದಿ ಅಥವಾ ಹಾರೋಹಳ್ಳಿಯ ಬಳಿ ಏರ್ಪೋರ್ಟ್ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒತ್ತಾಯ ಮಾಡ್ತಾ ಇದ್ದಾರೆ. ಆದರೆ ವಿಮಾನ ನಿಲ್ದಾಣ ಪ್ರಾಧಿಕಾರದಿಂದ ಸೂಕ್ತ ಸ್ಥಳವನ್ನ ಶೀಘ್ರದಲ್ಲಿಯೇ ಫೈನಲ್ ಮಾಡಲಾಗಿದ್ದು, 3 ಸ್ಥಳಗಳನ್ನ ಗುರುತಿಸಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸುವುದಾಗಿ ರಾಜ್ಯ ಸರ್ಕಾರಕ್ಕೆ ಹೇಳಲಾಗಿದೆ. ಈಗ ಯಾವ 3 ಸ್ಥಳ ಎಲ್ಲೆಲ್ಲಿ ಚೆನ್ನಾಗಿದೆಯೋ ನೋಡಿ ಕಳಿಸ್ತಾರೆ. ಶಿರಾನೋ, ತುಮಕೂರು ಅಥವಾ ಹಾರೋಹಳ್ಳಿನೋ ಬಿಡದಿನೋ ಯಾವುದು ಅಂತ ಅದಾದ್ಮೇಲೆ ಡಿಸೈಡ್ ಆಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.